ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಯುವುದರಿಂದ ಪ್ರವಾಸೋದ್ಯಮ ಉತ್ತೇಜನ ದೊರೆಯುವ ಮೂಲಕ ಸ್ಥಳೀಯರಿಗೆ ಉದ್ಯೋಗ ನೀಡುತ್ತಾ ಇದೆಯೇ ಹೊರತು ಯಾವುದೇ ಸಮಸ್ಯೆ ಆಗದಿದ್ದರೂ ದುರುದ್ದೇಶದಿಂದ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಶರಾವತಿ ನದಿ ಬೋಟಿಂಗ್ ಮಾಲಕ ಚಾಲಕ ಸಂಘದವರು ಹೇಳಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶರಾವತಿ ನದಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಕಾರ್ಯದರ್ಶಿ ಚಂದ್ರಹಾಸಗೌಡ ಮಾತನಾಡಿ, ಕೆಲ ದಿನಗಳ ಹಿಂದೆ ಬೋಟಿಂಗ್ ನಡೆಸುವಾಗ ನದಿಯಲ್ಲಿದ್ದ ಇನ್ನೊಂದು ದೋಣಿಗೆ ಸಣ್ಣದಾಗಿ ಡಿಕ್ಕಿಯಾಗಿತ್ತು. ಅದರಿಂದ ಯಾರಿಗೂ ಸಮಸ್ಯೆ ಅಥವಾ ತೊಂದರೆ ಆಗಿರಲಿಲ್ಲ. ಆದರೆ ಇದೇ ವಿಚಾರವನ್ನ ದೊಡ್ಡದಾಗಿ ಬಿಂಬಿಸಿ ಅಪಪ್ರಚಾರ ಮಾಡಿದ್ದಾರೆ ಎಂದರು. ಸಂಘದ ಇನ್ನೋರ್ವ ಸದಸ್ಯ ಶಂಕರ್ ಮೆಸ್ಸಾ ಮಾತನಾಡಿ, ಪ್ರವಾಸೋದ್ಯಮ ಎಂದ ಮೇಲೆ ಸಣ್ಣ ಪುಟ್ಟ ಘಟನೆ ನಡೆಯುವುದು ಸಹಜ. 2 ಯೂನಿಯನ್ ಅವರು ಅದನ್ನ ನಮ್ಮಲ್ಲಿಯೇ ಬಗೆಹರಿಸಿಕೊಂಡು ಬಂದಿದ್ದೇವೆ. ಈ ಭಾಗದ ನದಿ ತಟದ 60% ಮಂದಿ ಮರಳುಗಾರಿಕೆ ಬಿಟ್ಟು ಬೋಟಿಂಗ್ ದಂಧೆಯಲ್ಲಿಯೇ ತೊಡಗಿಕೊಂಡಿದ್ದಾರೆ. ಗಜಾನನ ಸುಬ್ರಾಯ ಅಂಬಿಗ ಎನ್ನುವವರು ಸಣ್ಣ ಪುಟ್ಟ ಘಟನೆ ನಡೆಯುವಾಗ ಅಧಿಕಾರಿಗಳ ಬಗ್ಗೆ, ಶಾಸಕ ಸಚಿವರ ಬಗ್ಗೆ ಎಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಾ ಬಂದಿದ್ದಾರೆ. ಅವರು ಮಾಧ್ಯಮದ ಮೂಲಕ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಆತನು ಸಹ ತಾನು ಬೋಟಿಂಗ್ ಮಾಡಬೇಕೆಂದು ನಮ್ಮ ಬಳಿ ಈ ಹಿಂದೆ ಹೇಳಿದಾಗ ನಾವು ಒಪ್ಪಿದ್ದೆವು. ಆದರೆ ಅವನು ಇಲ್ಲಸಲ್ಲದ ಸಬೂಬು ಹೇಳಿಕೊಂಡು ಬೇರೆ ಮಾರ್ಗದಲ್ಲಿ ಬರಲಿಚ್ಛಿಸಿದ. ಇದಕ್ಕೆ ನಾವು ಒಪ್ಪಲಿಲ್ಲ. ಅದೇ ಸಿಟ್ಟಿನಿಂದ ಮೀನಿನ ಬಲೆ ಬಿಡುತ್ತೇನೆ, ಬೋಟಿಂಗ್ ನಡೆಯುವಾಗ ಅಡ್ಡ ಬಲೆ ಬಿಡುತ್ತೇನೆ, ದೋಣಿ ಅಡ್ಡ ತರುತ್ತೇನೆ ಎಂದು ಬೆದರಿಸುತ್ತಾ ಇದ್ದ ಎಂದರು. ಇಲ್ಲಿನ ಪ್ರವಾಸೋದ್ಯಮ ಬೋಟಿಂಗ್ನಿಂದ ಹೊನ್ನಾವರ ಅಭಿವೃದ್ಧಿ ಹೊಂದುತ್ತಿದೆ. ಸಣ್ಣ ಪುಟ್ಟ ಗೂಡಂಗಡಿಗಳು, ಹೂವು, ಹಣ್ಣಿನ ಅಂಗಡಿ, ಹೋಟೆಲ್ಗಳಿಗೂ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಇದರಿಂದ ಮೀನುಗಾರಿಕೆಗೂ ಯಾವುದೇ ತೊಂದರೆ ಆಗುತ್ತಿಲ್ಲ ಎಂದರು. ಕೆಲವೊಂದು ಇನ್ನು ಸಣ್ಣ ಪುಟ್ಟ ಘಟನೆಗಳು ನಡೆಯೋದು ಸಹಜ. ಯಾಕಂದರೆ ಅಲ್ಲಲ್ಲೇ ಬಗೆಹರಿತದೆ ಸಮಸ್ಯೆ. ನಾವು ಬಗೆಹರಿಸ್ಕೊಳ್ತೇ ಬಂದಿದ್ದೀವಿ. ಇನ್ನು ಹಿಂದಿನಿಂದ ಮರಳುಗಾರಿಕೆಯಿಂದ ಹಿಡಿದು ಈ ಬೋಟಿಂಗಿಂದವರೆಗೂ ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂದಿದ್ದೀವಿ. ಅದರಿಂದ ಯಾರಿಗೂ ಸಣ್ಣ ತೊಂದರೆ ಅಂತೂ ಆಗ್ತಾ ಇಲ್ಲ. ಈಗ ಈ ತನ್ಮಡಗಿ ಭಾಗದಿಂದ ಎಲ್ಲ ಒಂದು 100ರಲ್ಲಿ 60% ಬೋಟಿಂಗ್ ಉದ್ಯಮ ಮಾಡ್ಕೊಂತ ಬರ್ತಿದ್ದಾರೆ. ಮೀನುಗಾರರ ಉದ್ಯಮವನ್ನು ಬಿಟ್ಟು ಬೋಟಿಂಗ್ ಉದ್ಯಮಕ್ಕೆ ಕನ್ವರ್ಟ್ ಹಾಕೊಂಡಿದ್ದಾರೆ. ಈಗ ಯಾರು 60%. ಆವಾಗ ಕೆಲವೊಂದು 2-3 ಜನ ಕಿಡಿಗೇಡಿಗಳು ಈ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಗಜಾನನ್ ಸುಬ್ರಾಯ ಅಂಬಿಗ ಅವರು ಯಾವುದೇ ದಂಧೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಇಂಥದ್ದೆಲ್ಲ ಏನಾದರೂ ಅವಘಡಾದ ತಾನು ಮಧ್ಯದಲ್ಲಿ ಹೋಗಿ ಇಂಥದ್ದೆಲ್ಲ ಕೆಟ್ಟ ಅಪಪ್ರಚಾರ ಮಾಡೋದು, ಇಲ್ದಿದ್ದ ಸ್ಟೇಟ್ಮೆಂಟ್ ಕೊಡೋದು, ಅಧಿಕಾರಿಗಳ ಬಗ್ಗೆ, ಶಾಸಕರ ಬಗ್ಗೆ ಎಲ್ಲ ಹೇಳುವುದನ್ನು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ನಮಗೆ ಇನ್ನು ಈ ಟೂರಿಸ್ಟ್ ಉದ್ಯಮಕ್ಕೆ ಯಾವುದೇ ಅಧಿಕಾರಿಗಳಾಗಲಿ, ಶಾಸಕರಾಗಲಿ ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ, ಮಾಡ್ತಾನೂ ಇಲ್ಲ. ಯಾಕಂದರೆ ಇದರಿಂದ ಒಂದು ಹೋಟೆಲ್ ಆಗಲಿ, ಇದು ನಮ್ಮ ಲಾಡ್ಜ್ಗಳಾಗಲಿ, ಸಣ್ಣ ಪುಟ್ಟ ಗೂಡಂಗಡಿಗಳಾಗಲಿ ಎಲ್ಲರದ್ದು ಒಂದು ಜೀವನೋಪಾಯ ನಡೀತಾ ಇದೆ. ಹೊನ್ನಾವರನ್ನು ಬೆಳೀತಾ ಇದೆ. ಇದರಿಂದ ಹೊನ್ನಾವರ ದಿನಕ್ಕೆ ದಿನಕ್ಕಿಂತ ಬೆಳೀತಾ ಇದೆ. ಈ ಪ್ರವಾಸೋದ್ಯಮದಿಂದ ಯಾರಿಗೂ ಒಂದು ಮೀನುಗಾರಿಕೆಗಾಗಲಿ, ಸಣ್ಣ ಪುಟ್ಟ ಜನರಿಗಾಗಲಿ ತೊಂದರೆ ಆಗ್ತಾ ಇಲ್ಲ. ಅಂಥದ್ದೇನಾದರೂ ಸಮಸ್ಯೆ ಬಂದಲ್ಲಿ ನಾವು 2 ಯೂನಿಯನ್ ಅವರು ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಂತೆ ಬಗೆಹರಿಸ್ತಾ ಬಂದಿದ್ದೀವಿ. ನಾವು ಅದನ್ನು ಹೇಳಲಿಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತೇನೆ. ಇದು ಯಾರಿಗೂ ತೊಂದರೆ ಆಗ್ತಾ ಅಂತೂ ಇಲ್ಲ. ಈ ಕೆಲವೊಂದು ಆಗದಿದ್ದವರು ನಮ್ಗೆ ಆದಂದೇ ಇಲ್ಲ, ಈ ದಂಧೆ ಇಲ್ಲ, ಅವ್ನು ಮಾಡ್ತಾ ಇದ್ದಾನೆ, ಇವ್ನು ಬೆಳೀತಾ ಇದ್ದಾನೆ ಅಂತ ಹೇಳಿ ಒಂದು 2-3 ಜನ ಮಾಡ್ತಾರೆ ಬಿಟ್ಟರೆ ಇದರಿಂದ ಅಂತೂ ನನ್ನ ಅನಿಸಿಕೆ ಪ್ರಕಾರ 90% ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅಂತ ನಾ ಈ ಮಾಧ್ಯಮದವ್ರ ಹತ್ರ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಗಜಾನನ್ ಸುಬ್ರಾಯ ಅಂಬಿಗ ಎಂಬುವನು ನಮ್ಮಲ್ಲಿ ದೋಣಿ ಒಂದು ಇದು ಮಾಡಿದ. ಅವನಿಗೆ ಹಾಕ್ಲಿಕ್ಕೆ ನಾವು ಅಡ್ಡಿಲ್ಲ ಅಂತ ಹೇಳಾಗಿತ್ತು. ನಂದು ಒಂದು ದೋಣಿ ಬರ್ತದೆ ಅಂತ ಹೇಳಿದ. ಆಮೇಲೆ ಅವ ಊರಿನವ್ರ ಹತ್ರ ಒಂದು 2-3 ಡಿಂಗಿಯವ್ರ ಹತ್ರ ನನಗೇನು ಬೇಕು, ಏನಾದರೂ ನನಗೆ ಸಹಾಯ ಮಾಡಬೇಕು, ಹೀಗೆ ಅವನು ಬೇರೆ ಥರ ಒಂದು ಇದರಲ್ಲಿ ಬಂದಿದ್ದ ರೂಟಲ್ಲಿ. ಆ ರೂಟಲ್ಲಿ ನಾವು ಹೋಗ್ಲಿಕ್ಕೆ ನಾವು ಇಷ್ಟಪಡಲಿಲ್ಲ. ಅವನಿಗೆ ಬೇಕಾದ್ರೆ ನೀನು ಅದೆಲ್ಲ ನಾವು ಇದು ಮಾಡೋಕ್ಕಾಗೋದು, ನಿಮ್ಗೆ ದಂಧಿ ಬೇಕಾದರೆ ದೋಣಿ ತಂದು ಹಾಕು, ಅದು ಬಿಟ್ಕೊಂಡು ನಾವು ಬಾಕಿ ರೂಟಿಗೆ ಬರ್ಲಿಕ್ಕೆ ನಾವು ಒಪ್ಪಿಗೆ ಇಲ್ಲ ಅಂತ ಹೇಳಾಗಿತ್ತು. ಅದಕ್ಕೆ ನಾನು ಮೀನಿನ ಬಲೆ ಬಿಡ್ತೆ, ನಾನು ನಿಮ್ಮದು ದೋಣಿ ಹೋಗಬೇಕಾದ್ರೆ ನಾನು ದೋಣಿ ಅಡ್ಡ ತರ್ತೆ, ಅಂಥದ್ದೆಲ್ಲ ಬೆದರಿಕೆಗಳನ್ನು ಹಾಕದ್ದು ನಮ್ಗೆ ಕಂಡು ಬಂದಿದೆ. ಅದಕ್ಕೆ ನಾವು ಅವನಿಗೆ ಸ್ಪಷ್ಟವಾಗಿ ಹೇಳ್ತೇವೆ, ಅವನು ದಂಧೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಅದು ಬಿಟ್ಕೊಂಡಿದ್ದು ಅಪಪ್ರಚಾರ ಮಾಡೋದು ನಮಗೆ ಯಾವುದು ಸಮಂಜಸ ಕಾಣ್ತಾ ಇಲ್ಲ. ಅಷ್ಟೇ ಹೇಳಿ ನಾನು ಬಯಸ್ತೇನೆ. ಗಜಾನನ್ ಸುಬ್ರಾಯ ಅಂಬಿಗ ಎಂಬುವನು ನಮ್ಮಲ್ಲಿ ದೋಣಿ ಒಂದು ಇದು ಮಾಡಿದ. ಅವನಿಗೆ ಹಾಕ್ಲಿಕ್ಕೆ ನಾವು ಅಡ್ಡಿಲ್ಲ ಅಂತ ಹೇಳಾಗಿತ್ತು. ನಂದು ಒಂದು ದೋಣಿ ಬರ್ತದೆ ಅಂತ ಹೇಳಿದ. ಆಮೇಲೆ ಅವ ಊರಿನವ್ರ ಹತ್ರ ಒಂದು 2-3 ಡಿಂಗಿಯವ್ರ ಹತ್ರ ನನಗೇನು ಬೇಕು, ಏನಾದರೂ ನನಗೆ ಸಹಾಯ ಮಾಡಬೇಕು, ಹೀಗೆ ಅವನು ಬೇರೆ ಥರ ಒಂದು ಇದರಲ್ಲಿ ಬಂದಿದ್ದ ರೂಟಲ್ಲಿ. ಆ ರೂಟಲ್ಲಿ ನಾವು ಹೋಗ್ಲಿಕ್ಕೆ ನಾವು ಇಷ್ಟಪಡಲಿಲ್ಲ. ಅವನಿಗೆ ಬೇಕಾದ್ರೆ ನೀನು ಅದೆಲ್ಲ ನಾವು ಇದು ಮಾಡೋಕ್ಕಾಗೋದು, ನಿಮ್ಗೆ ದಂಧಿ ಬೇಕಾದರೆ ದೋಣಿ ತಂದು ಹಾಕು, ಅದು ಬಿಟ್ಕೊಂಡು ನಾವು ಬಾಕಿ ರೂಟಿಗೆ ಬರ್ಲಿಕ್ಕೆ ನಾವು ಒಪ್ಪಿಗೆ ಇಲ್ಲ ಅಂತ ಹೇಳಾಗಿತ್ತು. ಅದಕ್ಕೆ ನಾನು ಮೀನಿನ ಬಲೆ ಬಿಡ್ತೆ, ನಾನು ನಿಮ್ಮದು ದೋಣಿ ಹೋಗಬೇಕಾದ್ರೆ ನಾನು ದೋಣಿ ಅಡ್ಡ ತರ್ತೆ, ಅಂಥದ್ದೆಲ್ಲ ಬೆದರಿಕೆಗಳನ್ನು ಹಾಕದ್ದು ನಮ್ಗೆ ಕಂಡು ಬಂದಿದೆ.
ಅದಕ್ಕೆ ನಾವು ಅವನಿಗೆ ಸ್ಪಷ್ಟವಾಗಿ ಹೇಳ್ತೇವೆ, ಅವನು ದಂಧೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಅದು ಬಿಟ್ಕೊಂಡಿದ್ದು ಅಪಪ್ರಚಾರ ಮಾಡೋದು ನಮಗೆ ಯಾವ ಸಮಂಜಸ ಕಾಣ್ತಾ ಇಲ್ಲ. ಅಷ್ಟೇ ಹೇಳಿ ನಾನು ಬಯಸ್ತೇನೆ. ಒಂದು ಮಿತ್ರರ ಹತ್ರ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈ ಪ್ರವಾಸಿ ಉದ್ಯಮದಿಂದ ಈ ಹೊಳೆಯಲ್ಲಿ ಮೀನುಗಾರಿಕೆ ದೋಣಿ ನಡೀತಾ ಇರಬೇಕಾದ್ರೆ ಸಣ್ಣ ಪುಟ್ಟ ಬಲೆ ಸಿಕ್ಕಿಬಿಡೋದು, ಕೆಲವೊಂದು ಇನ್ನು ಸಣ್ಣ ಪುಟ್ಟ ಘಟನೆಗಳು ನಡೆಯೋದು ಸಹಜ. ಅದು ಯಾಕಂದರೆ ಅಲ್ಲಲ್ಲೇ ಬಗೆಹರಿತದೆ ಸಮಸ್ಯೆ. ನಾವು ಬಗೆಹರಿಸ್ಕೊಳ್ತೇವೆ ಬಂದಿದ್ದೀವಿ. ಇನ್ನು ಒಂದು ಹಿಂದಿನಿಂದ ಮರಳುಗಾರಿಕೆಯಿಂದ ಹಿಡಿದು ಈ ಬೋಟಿಂಗಿಂದವರೆಗೂ ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂದಿದ್ದೀವಿ. ಅದರಿಂದ ಯಾರಿಗೂ ಸಣ್ಣ ತೊಂದರೆ ಅಂತೂ ಆಗ್ತಾ ಇಲ್ಲ. ಈಗ ಈ ತನ್ಮಡಿಗೆ ಭಾಗದಿಂದ ಎಲ್ಲ ಒಂದು 60% ಬೋಟಿಂಗ್ ಉದ್ಯಮ ಮಾಡ್ಕೊಂತ ಬರ್ತಿದ್ದಾರೆ. ಮೀನುಗಾರರ ಉದ್ಯಮವನ್ನು ಬಿಟ್ಟು ಬೋಟಿಂಗ್ ಉದ್ಯಮಕ್ಕೆ ಕನ್ವರ್ಟ್ ಹಾಕೊಂಡಿದ್ದಾರೆ ಈಗ ಯಾರು 60%. ಆವಾಗ ಒಂದು 2-3 ಜನ ಕಿಡಿಗೇಡಿಗಳು ಈ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಗಜಾನನ್ ಸುಬ್ರಾಯ ಅಂಬಿಗಾವನ್ನು ಯಾವುದೇ ದಂಧೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಇಂಥದ್ದೆಲ್ಲ ಏನಾದರೂ ಅವಘಡ ಆದಾಗ ತಾನು ಮಧ್ಯದಲ್ಲಿ ಹೋಗಿ ಇಂಥದ್ದೆಲ್ಲ ಕೆಟ್ಟ ಏನು ಅಪಪ್ರಚಾರ ಮಾಡೋದು, ಇಲ್ದಿದ್ದ ಸ್ಟೇಟ್ಮೆಂಟ್ ಕೊಡೋದು, ಅಧಿಕಾರಿಗಳ ಬಗ್ಗೆ ಶಾಸಕರ ಬಗ್ಗೆ ಎಲ್ಲ ಹೇಳುವುದನ್ನು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದರೆ ನಮಗೆ ಇನ್ನೂ ಈ ಟೂರಿಸ್ಟ್ ಉದ್ಯಮಕ್ಕೆ ಯಾವುದೇ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ, ಮಾಡ್ತಾನೂ ಇಲ್ಲ. ಯಾಕಂದರೆ ಇದರಿಂದ ಒಂದು ಹೋಟೆಲ್ ಆಗಲಿ ಇದು ನಮ್ಮ ಲಾಡ್ಜ್ಗಳಾಗಲಿ ಸಣ್ಣ ಪುಟ್ಟ ಗೂಡಂಗಡಿಗಳಾಗಲಿ ಎಲ್ಲರದ್ದು ಒಂದು ಜೀವನೋಪಾಯ ನಡೀತಾ ಇದೆ. ಹೊನ್ನಾವರನ್ನು ಬೆಳೀತಾ ಇದೆ. ಇದರಿಂದ ಹೊನ್ನಾವರ ದಿನಕ್ಕೆ ದಿನಕ್ಕಿಂತ ಬೆಳೀತಾ ಇದೆ. ಈ ಪ್ರವಾಸೋದ್ಯಮದಿಂದ ಯಾರಿಗೂ ಒಂದು ಮೀನುಗಾರಿಕೆಗಾಗಲಿ ಸಣ್ಣ ಪುಟ್ಟ ಜನರಿಗಾಗಲಿ ತೊಂದರೆ ಆಗ್ತಾ ಇಲ್ಲ. ಅಂಥದ್ದೇನಾದರೂ ಸಮಸ್ಯೆ ಬಂದಲ್ಲಿ ನಾವು ಎರಡೂ ಯೂನಿಯನ್ ಅವರು ಒಗ್ಗಟ್ಟಾಗಿ ಅಣ್ಣ ತಮ್ಮಂದಿರಂತೆ ಬಗೆಹರಿಸ್ತಾ ಬಂದಿದ್ದೀವಿ. ನಾವು ಅದನ್ನು ಹೇಳಲಿಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತೇನೆ. ಇದು ಯಾರಿಗೂ ತೊಂದರೆ ಆಗ್ತಂತೂ ಇಲ್ಲ. ಈ ಕೆಲವೊಂದು ಆಗದಿದ್ದವರು ನಮ್ಗೆ ಅದನ್ನೇ ಇಲ್ಲ, ಇದೊಂದೇ ಇಲ್ಲ, ಅವ್ರು ಮಾಡ್ತಾ ಇದ್ದಾನೆ, ಇವ್ನು ಬೆಳೀತಾ ಇದ್ದಾನೆ ಅಂತ ಹೇಳಿ ಒಂದು 2-3 ಜನ ಮಾಡ್ತಾರೆ ಬಿಟ್ಟರೆ ಇದರಿಂದ ಅಂತೂ ನನ್ನ ಅನಿಸಿಕೆ ಪ್ರಕಾರ 90% ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಅಂತ ನಾ ಈ ಮಾಧ್ಯಮದವರ ಹತ್ರ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಸಂದರ್ಭದಲ್ಲಿ ಮಾವಿನಕುರ್ವ ಶರಾವತಿ ನದಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಅಧ್ಯಕ್ಷ ಚಂದ್ರಹಾಸ್ ಗೌಡ, ಹೊನ್ನಾವರ ಶರಾವತಿ ನದಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಅಧ್ಯಕ್ಷ ಜಾರ್ಜ್ ಡಯಾಸ್, ರಾಮ ಅಂಬಿಗ, ಪರಮೇಶ್ವರ ಅಂಬಿಗ, ಮಂಜುನಾಥ್ ಅಂಬಿಗ, ಮಾಸ್ತಿ ಅಂಬಿಗ ಮತ್ತಿತರರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ವಿದ್ಯಾರ್ಥಿಗಳು ಬರವಣಿಗೆಗೆ ಪೂರಕವಾಗಿ ವಿಸ್ತಾರವಾದ ಓದಿಗೆ ತೆರೆದುಕೊಳ್ಳುವ ಅಗತ್ಯವಿದೆ ಎಂದು ಬರಹಗಾರ ರಂಗಕರ್ಮಿ ಕಿರಣ್ ಭಟ್ ಹೇಳಿದರು. ಅವರು ಹೊನ್ನಾವರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ಅರ್ಥಶಾಸ್ತ್ರ ಮತ್ತು ಕನ್ನಡ ವಿಭಾಗಗಳು ಏರ್ಪಡಿಸಿದ್ದ ಕವಿಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾವರದಲ್ಲಿ ಪ್ರೇರಣಾ 2K24 ಪರಿಸರ ಮತ್ತು ಪರಂಪರೆಯ ಹಬ್ಬದ 2ನೇ ದಿನ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಕವಿಗೋಷ್ಠಿ ಮತ್ತು ವಾಚನಾಭಿರುಚಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಕಿರಣ್ ಭಟ್ ಉತ್ತರ ಕನ್ನಡ ಜಿಲ್ಲೆಯು ಕನ್ನಡ ಸಾಹಿತ್ಯದ ಮಹತ್ತರ ಕವಿಗಳನ್ನು ನೀಡಿದೆ. ವಿದ್ಯಾರ್ಥಿಗಳು ನಮ್ಮ ನೆಲದ ಕವಿ ಪರಂಪರೆಯ ಅರಿವಿನ ಜೊತೆಗೆ ವಿಸ್ತಾರವಾದ ಓದನ್ನ ತಮ್ಮದಾಗಿಸಿಕೊಳ್ಳಬೇಕಿದೆ ಎಂದರು. ವಾಚನ ಅಭಿರುಚಿ ಶಿಬಿರದಲ್ಲಿ ಕುವೆಂಪು, ಬೇಂದ್ರೆ, ಪಿ ಲಂಕೇಶ್, ಸತ್ಯಾನಂದ ಪಾತ್ರೋಟ, ದಿನಕರ್ ದೇಸಾಯಿ, ವಿಷ್ಣು ನಾಯಕ್, ಜಯಂತ್ ಕಾಯ್ಕಿಣಿ, ರಾಜು ಹೆಗಡೆ ಮೊದಲಾದವರ ಪದ್ಯಗಳ ಓದು ಮತ್ತು ಚರ್ಚೆಯನ್ನ ನಡೆಸಲಾಯಿತು. ಕವಿಗೋಷ್ಠಿಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಾದ ಅರ್ಪಿತಾ, ಪಲ್ಲವಿ, ಸಂಗೀತ, ಧನ್ಯ, ಮಾಲತಿ, ದೀಪಾ, ಪ್ರಿಯಾಂಕಾ ಸ್ವರಚಿತ ಕವನ ವಾಚನ ಮಾಡಿದ್ರು. ಕಾಲೇಜಿನ ಪ್ರಾಂಶುಪಾಲ ಡಾ ಎನ್ಎಂ ಖಾನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಕಾವ್ಯಶ್ರೀ ನಾಯ್ಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದರು. ಪೃಥ್ವಿ ನಿರ್ವಹಿಸಿ ಲಿಖಿತ ವಂದಿಸಿದರು. ಅಧ್ಯಾಪಕರುಗಳಾದ ಮಾರುತಿ ಗೌಡ, ಪ್ರಸನ್ನ ಹೆಬ್ಬಾರ್, ರಶ್ಮಿ ಜಿಎಂ, ಡಾ ಶ್ವೇತಾ ಎಂ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಕಾಲೇಜಿನಲ್ಲಿ ಜಲ ಸಂರಕ್ಷಣೆ ಕುರಿತು ಭಿತ್ತಿಪತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಮಾರ್ಚ್ನಲ್ಲಿ ನಡೆಸಿದ MBA 3rd ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಭಟ್ಕಳದ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿಗೆ 100% ಫಲಿತಾಂಶ. ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಮಾರ್ಚ್ನಲ್ಲಿ ನಡೆಸಿದ MBA 3 ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶವನ್ನು ದಿನಾಂಕ 13/5/2024 ಪ್ರಕಟಿಸಿತು. ವಿಶ್ವೇಶ್ವರ ಟೆಕ್ನಾಲಜಿ ಸಂಸ್ಥೆಯ ಸಂಯೋಜಿತ ಸಂಸ್ಥೆಗಳಲ್ಲೊಂದಾದ ಅಂಜುಮನ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ 46 ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆದು ಉತ್ತೀರ್ಣರಾಗಿರುತ್ತಾರೆ. ಸಂಸ್ಥೆಯ ಮ್ಯಾನೇಜ್ಮೆಂಟ್ ವಿಭಾಗವು ಈ ಸಲದ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದೆ. ಅದೇ ರೀತಿ ಸಂಸ್ಥೆಯ ಒಟ್ಟು ಫಲಿತಾಂಶದಲ್ಲಿ 35 ವಿದ್ಯಾರ್ಥಿಗಳು ವಿಭಿನ್ನ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದರೆ ಉಳಿದ 11 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ.
ಅಂಜುಮನ್ ಮ್ಯಾನೇಜ್ಮೆಂಟ್ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಐಶಾಲಿ ಮೀಸ್ ಅವರು ಅತಿ ಹೆಚ್ಚು ಅಂಕ ಗಳಿಸಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದುಕೊಂಡರೆ, ಕ್ರಮವಾಗಿ ಹುಮನಾ ಸಮೀವುಲ್ಲಾ ದ್ವಿತೀಯ ಮತ್ತು ಮಾಸುಮಾ ಅವರು ತೃತೀಯ ಸ್ಥಾನ ಪಡೆದು ಉತ್ತೀರ್ಣರಾಗಿರುತ್ತಾರೆ. ಇವರ ಸಾಧನೆಯು ಅಂಜುಮನ್ ಮ್ಯಾನೇಜ್ಮೆಂಟ್ ವಿಭಾಗದ ಶೈಕ್ಷಣಿಕ ಪ್ರಗತಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಲ್ಲದೆ ಭವಿಷ್ಯದ ಅಭಿವೃದ್ಧಿ ಹಾಗೂ ಮುನ್ನಡೆಗೆ ನಾಂದಿಯಾಗಿದೆ. ಈ ವಿದ್ಯಾಸಂಸ್ಥೆಯ ಹಲವಾರು ಉದಯೋನ್ಮುಖ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ಅರ್ಪಿತಾ ಮಂಜುನಾಥ್ ನಾಯ್ಕ್, ಮರಿಯಂ ಮುಬೇನ್, ಲೈಬಾ ಸಿಮ್ರನ್, ಉಷಾ ಗಣಪತಿ ದೇವಾಡಿಗ, ರಕ್ಷಿತಾ ಶ್ರೀಧರ್ ನಾಯ್ಕ್, ಇಫಾ ಜ್ಯೋತಿ ಕೃಷ್ಣ ನಾಯ್ಕ್ ಅವರು ಸಹ ಉತ್ತಮ ಅಂಕವನ್ನ ಪಡೆದು ಕಾಲೇಜಿಗೆ ಹಾಗೂ ಉಪನ್ಯಾಸಕ ವೃಂದದವರಿಗೆ ಹೆಮ್ಮೆ ಎನಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರಾದ ಡಾ ಫಜಲುರ್ ರೆಹಮಾನ್ ಹಾಗೂ ರಿಜಿಸ್ಟ್ರಾರ್ ಮತ್ತು ರಿಜಿಸ್ಟ್ರಾರ್ ಪ್ರೊಫೆಸರ್ ಜಾಹಿದ್ ಕರೂರಿ ಅವರು ಹರ್ಷವನ್ನ ವ್ಯಕ್ತಪಡಿಸಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ವಿಭಾಗದ ಉಪನ್ಯಾಸಕ ವೃಂದದವರಿಗೆ ಅಭಿನಂದಿಸಿದ್ದಾರೆ. ವಿದ್ಯಾಸಂಸ್ಥೆಯ ಮ್ಯಾನೇಜ್ಮೆಂಟ್ ವಿಭಾಗದ ಅನುಭವಿ ಉಪನ್ಯಾಸಕರಾದ ಪ್ರೊಫೆಸರ್ ಪ್ರೀತಿ ಕೆ, ಪ್ರೊಫೆಸರ್ ಶ್ರೀಕಾಂತ್, ಪ್ರೊಫೆಸರ್ ಸಾದ್, ಪ್ರೊಫೆಸರ್ ಮುಫಿಯಾ, ಪ್ರೊಫೆಸರ್ ತಸ್ಪಿಯಾ ಹಾಗೂ ಮಾಧ್ಯಮ ಸಂಯೋಜಕರಾದ ಪ್ರೊಫೆಸರ್ ಸುಬ್ರಹ್ಮಣ್ಯ ಭಾಗವತ್ ರವರು ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಹರಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಮೂರ್ಕಟ್ಟೆಯಲ್ಲಿ ಆಯೋಜಿಸಿದ ದೇಶಭಂಡಾರಿ ಸಮಾಜದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹೊನ್ನಾವರ ತಾಲೂಕಿನ ಕುಳಕೋಡದ ರಾಘವೇಂದ್ರ ಕ್ರಿಕೆಟ್ ತಂಡವು ಚಾಂಪಿಯನ್ ಪಟ್ಟ ಪಡೆದುಕೊಂಡಿತು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ಕ್ರಿಕೆಟ್ ತಂಡ ರನ್ನರ್ ಅಪ್ ಬಹುಮಾನ ಪಡೆದುಕೊಂಡಿತು. ಮೂರುಕಟ್ಟೆಯ ಮೈದಾನದಲ್ಲಿ ಹೊನ್ನಾವರ, ಭಟ್ಕಳ, ಕುಮಟಾ ಮತ್ತು ಶಿರಸಿ ಭಾಗದ ದೇಶಭಂಡಾರಿ ಸಮಾಜದ ಬಾಂಧವರಿಗಾಗಿ ಶಶಿಕಾಂತ್ ಗಣೇಶ್ ದೇಶಭಂಡಾರಿ ಇವರ ಸ್ಮರಣಾರ್ಥ ಭಾನುವಾರ ಆಯೋಜಿಸಿದ್ದ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಭಾಗವಹಿಸಿದ್ದವು. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೋನಹಳ್ಳಿ ತಂತಿದ ಹರೀಶ್ ಶಿವಾನಂದ ಭಂಡಾರಿ, ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಕುಳಕೋಡ ತಂಡದ ಕಿರಣ್ ಭಂಡಾರಿ, ಉತ್ತಮ ಬೌಲರ್ ಪ್ರಶಸ್ತಿಯನ್ನು ಬಾಬು ಭಂಡಾರಿ, ಉತ್ತಮ ಫೀಲ್ಡರ್ ಪ್ರಶಸ್ತಿಯನ್ನು ಚೇತನ್ ಭಂಡಾರಿ, ಉತ್ತಮ ಕ್ಯಾಚರ್ ಪ್ರಶಸ್ತಿಯನ್ನು ಗೋಪಿನಾಥ್ ಭಂಡಾರಿ ಹಾಗೂ ಉತ್ತಮ ವಿಕೆಟ್ ಕೀಪರ್ ಪ್ರಶಸ್ತಿಯನ್ನು ಹೊಳೆಗದ್ದೆ ತಂಡದ ವಿನೋದ್ ಭಂಡಾರಿ ಪಡೆದುಕೊಂಡರು. ಬಹುಮಾನ ವಿತರಣಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಚಿತ್ರನಟ ಹಾಗೂ ಸಂಯೋಜಕ ಮಲ್ಲಿಕಾರ್ಜುನ್ ಹೊನ್ನಾವರ ಮಾತನಾಡಿ, ಸಮಾಜದ ಒಗ್ಗೂಡುವಿಕೆಯಲ್ಲಿ ಕ್ರೀಡಾಕೂಟವು ಉತ್ತಮವಾಗಿ ಮೂಡಿಬಂದಿದೆ. ಮುಂದೆ ಇನ್ನೂ ದೊಡ್ಡ ಪ್ರಮಾಣದ ಕ್ರೀಡಾಕೂಟಗಳು ಇಲ್ಲಿ ನಡೆಯುವಂತಾಗಲಿ, ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದರು. ಸ್ವಲ್ಪ ಒಂದು ಧನ ಸಹಾಯ ಮಾಡ್ತಾ ಬಂದಿದೆ. ದೊಡ್ಡ ಸಹಾಯ ಇಲ್ಲ, ಸ್ವಲ್ಪ ಸಹಾಯ ಮಾಡ್ತಿದ್ದೇನೆ. ದಯವಿಟ್ಟು ನೀವು ಯಾವುದೇ ಕ್ರೀಡೆಗಾಗಲಿ ಬರುದಿದ್ರೆ ನಾನು ಮಾಗನ ದೇವಸ್ಥಾನಕ್ಕೆ ಬನ್ನಿ, ನಾನು ಭೇಟಿಯಾಗಿ ಅಷ್ಟೇ. ಹಾಗೂ ಕ್ರೀಡಾಪಟುಗಳಿಗೆ ಹಾಗೂ ಕ್ರೀಡಾ ಅಭಿಮಾನಿಗಳಿಗೆ ಹಾಗೂ ಇಲ್ಲ ಊರ ನಾಗರಿಕರಿಗೆಲ್ಲ ನಮಸ್ಕರಿಸುತ್ತಾ, ಇನ್ನು ಮುಂದೆ ನೀವು ಜಿಲ್ಲಾ ಮಟ್ಟದ ಮಾಡಿ ಇಷ್ಟೇ ನನ್ನ ಮಾತಾಡಕ್ಕೆ ನೀವು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಅಂತ ನಾನು ಮಾತನಾಡ್ತೇನೆ. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡ ದುರ್ಗಪ್ಪ ಭಂಡಾರಿ, ಮಾರುತಿ ನಾಯ್ಕ್, ನಟಿ ಸಂಧ್ಯಾ ಭಂಡಾರಿ, ಪ್ರಕಾಶ್ ಭಂಡಾರಿ, ರಾಜು ಭಂಡಾರಿ, ಉದಯ್ ಮೇಸ್ತಾ ಇದ್ದರು. ಪಂದ್ಯಾವಳಿಗೆ ಸಹಕರಿಸಿದವರನ್ನ ಗೌರವಿಸಲಾಯಿತು. ರೋಚಕ ಪಂದ್ಯಗಳು ಪ್ರೇಕ್ಷಕರ ಮನಸೆಳೆದವು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹೊನ್ನಾವರ ಪಟ್ಟಣದ ಕೆಳಗಿನ ಪಾಳ್ಯದ ಜೋಡಿಕಟ್ಟೆ ಮಾರುತಿ ದೇವಾಲಯಕ್ಕೆ ಬಂದ ಕಳ್ಳನೊಬ್ಬ ದೇವಸ್ಥಾನದ 2 ಗಂಟೆಗಳನ್ನು ಎಗರಿಸಿಕೊಂಡು ಹೋಗುತ್ತಿದ್ದ ಘಟನೆಯ ವಿಡಿಯೋ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಳಗಿನ ಪಾಳ್ಯದಲ್ಲಿರುವ ಜೋಡಿಕಟ್ಟೆ ಮಾರುತಿ ದೇವಸ್ಥಾನಕ್ಕೆ ಮುಂಜಾನೆ 9 ಗಂಟೆಗೆ ದೇವಸ್ಥಾನಕ್ಕೆ ಬಂದ ವ್ಯಕ್ತಿಯೊಬ್ಬ ಸುಮಾರು 1 ಗಂಟೆಗೂ ಅಧಿಕ ಸಮಯ ದೇವಸ್ಥಾನದಲ್ಲೇ ಕುಳಿತು ಯಾರೂ ಇಲ್ಲದನ್ನ ಗಮನಿಸಿ 2 ಗಂಟೆಯನ್ನ ಎಗರಿಸಿದ್ದಾನೆ. ದೇವಾಲಯದಿಂದ ಗೋಣಿ ಚೀಲದಲ್ಲಿ 2 ಗಂಟೆಗಳನ್ನ ತೆಗೆದುಕೊಂಡು ಹೋಗಿದ್ದಾನೆ. ಈ ಬಗ್ಗೆ ಕೆಲ ಗಂಟೆಯ ಬಳಿಕ ಕಳ್ಳತನ ನಡೆದಿರುವ ಬಗ್ಗೆ ಆಡಳಿತ ಮಂಡಳಿಯ ಸದಸ್ಯರಿಗೆ ಮಾಹಿತಿ ನೀಡಿದಾಗ ವಿಷಯ ಬೆಳಕಿಗೆ ಬಂದಿದೆ. ಕೂಡಲೇ ಸಿಸಿಟಿವಿ ಪರಿಶೀಲಿಸಿದಾಗ ಕಳ್ಳತನವಾಗಿರುವುದು ತಿಳಿದಿದೆ. ಕಳ್ಳನ ಕೈಚುಳಕ ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕಳ್ಳತನವಾಗಿರುವ ವಿಷಯ ತಿಳಿಯುತ್ತಿದ್ದಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೊನ್ನಾವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿರುವ ಪೊಲೀಸರು ಕಳ್ಳನ ಪತ್ತೆಗೆ ಬಲೆ ಬೀಸಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಮಂಕಿಯಲ್ಲಿ 2024-25ರ ಶೈಕ್ಷಣಿಕ ವರ್ಷದ ಆರಂಭವನ್ನು ವಿಶೇಷವಾಗಿ ಸೋಮವಾರದಂದು ಪ್ರಾರಂಭಿಸಲಾಯಿತು. ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾದ ಶ್ರೀ ಎಆರ್ ನಾಯ್ಕ್ ರವರ ಮಾರ್ಗದರ್ಶನದೊಂದಿಗೆ ಬೇಸಿಗೆ ರಜೆಯನ್ನ ಮನೆಯ ವಾತಾವರಣದಲ್ಲಿ ಕಳೆದ ಮಕ್ಕಳು ಶಾಲೆಯ ವಾತಾವರಣವನ್ನ ಸಂತೋಷವಾಗಿ ಪ್ರವೇಶಿಸುವಂತಾಗಲು ಶಿಕ್ಷಕರು ಶಾಲೆಯ ಎಲ್ಲಾ ಕೊಠಡಿ ಹಾಗೂ ಆವರಣವನ್ನ ಸುಂದರವಾಗಿ ಅಲಂಕರಿಸಿದ್ದರು. ಎಲ್ಲಾ ವಿದ್ಯಾರ್ಥಿಗಳನ್ನ ಬ್ಯಾಂಡ್ ಬಾರಿಸುವುದರ ಮೂಲಕ
ಪುಷ್ಪ ಸಿಂಚನ ಮಾಡುವುದರೊಂದಿಗೆ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಸವಿತಾ ಪವಾರ್ ಹಾಗೂ ಶಿಕ್ಷಕರು ಚಪ್ಪಾಳೆಯ ಮೂಲಕ ಎಲ್ಲ ಮಕ್ಕಳನ್ನು ವಿಜೃಂಭಣೆಯಿಂದ ಸ್ವಾಗತಿಸಿದ್ರು. ಈ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುವ ಎಲ್ಲ ಮಕ್ಕಳನ್ನ ಆಕರ್ಷಿಸಲು ತರಗತಿ ಆವರಣವನ್ನ ವಿವಿಧ ಬಗೆಯ ರಂಗೋಲಿ ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿತ್ತು. ನಂತರ ಶಾಲೆಯಲ್ಲಿ ಗಣೇಶನ ವಿಗ್ರಹಕ್ಕೆ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಸೇರಿ ಭಕ್ತಿಪೂರ್ವಕ ಪೂಜೆ ಸಲ್ಲಿಸಿದ್ರು. ತರಗತಿಯಲ್ಲಿ ಕೆಲವೊಂದು ಆಟಗಳನ್ನ ಹಾಗೂ ಕೆಲವು ಚಟುವಟಿಕೆಗಳನ್ನ ಮಾಡಿಸಲಾಯಿತು. ವಿದ್ಯಾರ್ಥಿಗಳು ತಮ್ಮ ಬೇಸಿಗೆ ಕಾಲದ ರಜೆಯ ಅನುಭವವನ್ನ ಎಲ್ಲರೊಂದಿಗೆ ಸಂತೋಷದಿಂದ ಹಂಚಿಕೊಂಡರು. ಒಟ್ಟಿನಲ್ಲಿ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಂಕಿಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮೊದಲ ದಿನವನ್ನ ಸಂತೋಷದಿಂದ ಕಳೆಯುವಂತೆ 2024-25ರ ಶೈಕ್ಷಣಿಕ ವರ್ಷವನ್ನ ಪ್ರಾರಂಭಿಸಲಾಯಿತು. ಈಗ ಒಂದು ಚಿಕ್ಕ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. 85 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ 8 ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಶ್ರೀ ಗುರುಸುಧೀಂದ್ರ ಕಾಲೇಜು ಒಂದು. ಕರ್ನಾಟಕ ಸರ್ಕಾರದ ಮಾನ್ಯತೆಯೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟು ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಕೋರ್ಸ್ಗಳು ಲಭ್ಯ. ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡುವ ಧ್ಯೇಯವನ್ನ ಇಟ್ಟು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಇಲ್ಲಿ ಪ್ರತಿ ವರ್ಷ 100 ಉದ್ಯೋಗಾರ್ಥ ಪದವೀಧರರನ್ನ ರೂಪಿಸುತ್ತಿದ್ದು, ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಅಗತ್ಯವಿರುವ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೊಳ್ಳುವುದರ ಮೂಲಕ ಕ್ಯಾಂಪಸ್ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ರತಿ ವರ್ಷ ಹಲವಾರು ಪದವೀಧರರು ಉದ್ಯೋಗ ಪಡೆದುಕೊಂಡಿದ್ದು, ಬಿಸಿಎ ಪದವಿ ಪಡೆದು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ತಮ್ಮ ಬಾಳನ್ನ ಬೆಳಕಾಗಿಸಿಕೊಂಡಿದ್ದಾರೆ. ಪ್ಲೇಸ್ಮೆಂಟ್ ಸಪೋರ್ಟ್, ಕೆರಿಯರ್ ಟ್ರೈನಿಂಗ್, ಸಿಎ, ಸಿಎಸ್ ಕೋಚಿಂಗ್ ಮತ್ತು ಸಾಫ್ಟ್ವೇರ್ ತರಬೇತಿಗಳನ್ನು ನೀಡಲಾಗುತ್ತಿದೆ. ಕಂತುಗಳಲ್ಲಿ ಫೀಸ್ ಸೌಲಭ್ಯ, ಡಿಜಿಟಲ್ ಕ್ಲಾಸ್ ರೂಮ್, ವಿಶಾಲವಾದ ಆಟದ ಮೈದಾನ, ನುರಿತ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ ಹಾಗೂ ಪ್ರಯೋಗಾಲಯವನ್ನು ಹೊಂದಿದೆ. ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಪೈ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. 25 ವರ್ಷಗಳ ಇತಿಹಾಸ ಇರುವಂತಹ ಭಟ್ಕಳದ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಂಶುಪಾಲನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನಲ್ಲಿ BBA, BCA, ಬಿಕಾಂ ಮತ್ತು BA 4 ಕೋರ್ಸ್ಗಳು ಜರುಗ್ತಾ ಇದೆ. 2024-25ನೇ ಸಾಲಿಗೆ ಈಗಾಗಲೇ ಪ್ರವೇಶಾತಿ ಸಹ ಪ್ರಾರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಪ್ರವೇಶ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 8971071471 ಅಥವಾ 8971098090ಗೆ ಕರೆ ಮಾಡಿ. ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಭಟ್ಕಳ. ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ಅಂಜುಮನ್ ಹಾಮಿನ್ ಮುಸ್ಲಿಮಿನ್ ಇವರ ಆಡಳಿತದೊಂದಿಗೆ 44 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಭಟ್ಕಳದಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. ಬಿಇ, ಎಂಬಿಎ, ಎಂಸಿಎ ತರಗತಿಗಳ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, ಬಿಇಯಲ್ಲಿ ಕಂಪ್ಯೂಟರ್ ಸೈನ್ಸ್, ಇಎನ್ಸಿ, ಇಎನ್ಇ, ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ಈ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಮತ್ತು ರೋಬೋಟಿಕ್ ಕೋರ್ಸ್ಗಳು ಲಭ್ಯವಿದೆ. ಕಾಲೇಜು ಉತ್ತಮ ಪರಿಸರವನ್ನ ಹೊಂದಿದ್ದು, ಉನ್ನತೀಕೃತ ಲ್ಯಾಬೊರೇಟರಿ ಹೊಂದಿದ್ದು, ರೀಸನೇಬಲ್ ಶುಲ್ಕ, ಅರ್ಹತೆಗೆ ಅನುಗುಣವಾಗಿ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಹಾಗೂ ಸ್ಕಾಲರ್ಶಿಪ್ ವ್ಯವಸ್ಥೆ ಹೊಂದಿದೆ. ಕಾಲೇಜು ಬಿಸಿಎಂ ಹಾಗೂ ಸ್ವಂತ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದ್ದು, ಕ್ಯಾಂಪಸ್ ಸೆಲೆಕ್ಷನ್ ಅವಕಾಶವನ್ನ ಕಲ್ಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448933848 ಅಥವಾ 8123452286. Hello, this is Dr. K. Fazlur Rahman, Principal of Anjuman Institute of Technology and Management, Bhatkal. So I request everyone to come and approach the office, my office. We are always available and they can take the admission. Any clarification, please come to my office. I am always there to clarify your doubts. Thank you once again. ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ PU ಕಾಲೇಜ್ ಭಟ್ಕಳ. ಭಟ್ಕಳದ ಪ್ರತಿಷ್ಠಿತ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ PU ಕಾಲೇಜಿನಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭವಾಗಿದ್ದು,
ಮೊದಲು ಬಂದವರಿಗೆ ಆದ್ಯತೆಯ ಮೇಲೆ ದಾಖಲಾತಿ ಮಾಡಿಕೊಳ್ಳಲಾಗುವುದು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದ್ದು ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ಮತ್ತು ನೀಟ್ ಕೋಚ್ಗಳು ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುವುದು. ಅನುಭವಿ ಮತ್ತು ತಜ್ಞ ಶಿಕ್ಷಕರ ತಂಡ ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಕ್ರೀಡಾಪಟುಗಳಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಕುರಿತು ಪಾಲಕರೊಂದಿಗೆ ನಿರಂತರ ಸಮಾಲೋಚನೆ, ವಿದ್ಯಾರ್ಥಿಗಳ ಶಿಸ್ತು ಮತ್ತು ಸಮಯ ಪಾಲನೆಗೆ ಆದ್ಯತೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಮೌಲ್ಯಾಧಾರಿತ ಮತ್ತು ಸಂಸ್ಕಾರಯುತ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಳೆದ 28 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಕೆಲವೇ ಸೀಟುಗಳು ಬಾಕಿ ಇದ್ದು ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್, ಪ್ರಾಂಶುಪಾಲರು 9008353110. 1995ರಲ್ಲಿ ಭಟ್ಕಳದ ಶಿಕ್ಷಣ ಪ್ರೇಮಿಗಳು ಭಟ್ಕಳದಲ್ಲಿ ಶ್ರೀ ಗುರುವಿದ್ಯಾಧಿರಾಜ ದ ನ್ಯೂ ಇಂಗ್ಲಿಷ್ PU ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಭಟ್ಕಳದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವ ಉದ್ದೇಶ ನಮ್ಮ ಈ ಸಂಸ್ಥೆದು. ಈ ವರ್ಷ ರಿಸಲ್ಟ್ ಬಂದಿದ್ದು ದ್ವಿತೀಯ PUCಯಲ್ಲಿ ಭಟ್ಕಳ ತಾಲೂಕಿಗೆ ನಮ್ಮ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಗಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. 307 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಎಲ್ಲ 307 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಡಿಸ್ಟಿಂಕ್ಷನಲ್ಲೇ ಪಾಸಾಗಿರೋದು ನಮಗೆಲ್ಲ ಹೆಮ್ಮೆ ತಂದಿರೋ ವಿಚಾರ. ಇಂತಹ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನಮ್ಮ ಹೊಸ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ದಾಖಲಾತಿ ಮಾಡಿಕೊಳ್ತಾ ಇದ್ದು, ತಾವೆಲ್ಲರೂ ಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. RNS ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ RNS ಪ್ರಥಮ ದರ್ಜೆ ಕಾಲೇಜಿನ 2024-25ರ ಪ್ರವೇಶ ದಾಖಲಾತಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ BCA, BCom, BBA ಕೋರ್ಸ್ಗಳು ನಡೆಯುತ್ತಿದ್ದು, ಕನಿಷ್ಠ ಶುಲ್ಕಕ್ಕೆ ಗರಿಷ್ಠ ಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು, ನಮ್ಮ ಕಾಲೇಜಿನಲ್ಲಿ ವಿಶೇಷ ಕೊಡುಗೆಯಾಗಿ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ 25% ವಿನಾಯಿತಿ ನೀಡಲಾಗುವುದು. ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಬರುತ್ತಿದ್ದು, ಅನುಭವಿ ಉಪನ್ಯಾಸಕರ ಬೋಧನೆ, ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಲ್ಯಾಬ್, ಗ್ರಂಥಾಲಯ ವ್ಯವಸ್ಥೆ, ಸುಂದರವಾದ ಕಾಲೇಜು ಕ್ಯಾಂಪಸ್, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸುಸಜ್ಜಿತ ಪೀಠೋಪಕರಣಗಳು, ಸುಂದರ ಕೊಠಡಿಗಳು, CCTV ಕಣ್ಗಾವಲು, ಉಚಿತ ಕಂಪ್ಯೂಟರ್ ಮತ್ತು ಪ್ರಮಾಣಪತ್ರ, ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲ, MBBS, MCom, PGCET ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ವಿಶಾಲವಾದ ಕ್ರೀಡಾಂಗಣ ಹೊಂದಿದ್ದು, ನುರಿತ ಶಿಕ್ಷಕರಿಂದ ಕ್ರೀಡಾ ತರಬೇತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಕಲೆಯನ್ನು ಪರಿಚಯಿಸಲು ಯಕ್ಷಗಾನ ತರಬೇತಿ ಶಿಬಿರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಉಚಿತವಾಗಿ ನೀಡಲಾಗುವುದು. ನಮ್ಮ ಕಾಲೇಜಿಗೆ ಪ್ರತಿಷ್ಠಿತ ಕಂಪನಿಗಳು ಕ್ಯಾಂಪಸ್ ಸಂದರ್ಶನಕ್ಕೆ ಆಗಮಿಸುತ್ತಿದ್ದು, ಅನೇಕ ವಿದ್ಯಾರ್ಥಿಗಳು ಅನೇಕ ಕಂಪನಿಗಳಲ್ಲಿ ಉತ್ತಮ ಸಂಬಳದೊಂದಿಗೆ ಕೆಲಸ ನಿರ್ವಹಿಸಿ ಕಾಲೇಜಿಗೆ ಹೆಮ್ಮೆ ತಂದಿರುತ್ತಾರೆ. ಪ್ರವೇಶಾತಿಗಾಗಿ ಕೂಡಲೇ ಸಂಪರ್ಕಿಸಿರಿ. RN ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ 3 ವರ್ಷದ ಡಿಪ್ಲೊಮಾ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಸೆರಾಮಿಕ್ ಟೆಕ್ನಾಲಜಿ ಕೋರ್ಸ್ಗಳು ಲಭ್ಯ. ವಿಶೇಷ ಅವಕಾಶ: PUC ವಿಜ್ಞಾನ ಮತ್ತು ITI ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷಕ್ಕೆ ನೇರ ಪ್ರವೇಶಾತಿ. ಈಗಾಗಲೇ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಎಲ್ಲ ಕೋರ್ಸ್ಗಳಿಗೆ ಕ್ಯಾಂಪಸ್ ಸಂದರ್ಶನದ ಅವಕಾಶವಿದ್ದು 100% ಉದ್ಯೋಗಾವಕಾಶ. ಅನುಭವಿ ನುರಿತ ಶಿಕ್ಷಕರ ವೃಂದ, ಗ್ರಂಥಾಲಯ ಸೌಲಭ್ಯಗಳು ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448738527 ಅಥವಾ 9448235284. RN ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರ ಪ್ರಥಮ PUC ಪ್ರವೇಶಾತಿ ಪ್ರಾರಂಭ.
ನವಮುರುಡೇಶ್ವರದ ನಿರ್ಮಾತ್ರ ಡಾಕ್ಟರ್ ಆರ್.ಎನ್. ಶೆಟ್ಟಿ ಅವರಿಂದ ನಿರ್ಮಾಣಗೊಂಡು 25 ವರ್ಷಗಳನ್ನ ಪೂರೈಸಿ ಮುನ್ನುಗ್ಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರದ 2024-25ನೇ ಸಾಲಿನ ಪ್ರಥಮ ಪಿಯುಸಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಮತ್ತು ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗದಲ್ಲಿ ಇಎಬಿಎಸ್ ಮತ್ತು ಇಎಬಿಸಿಎಸ್ ವಿಷಯಗಳು ಲಭ್ಯವಿದ್ದು, ನುರಿತ ಅಧ್ಯಾಪಕ ವೃಂದ, ಸುಸಜ್ಜಿತ ಬೋಧನಾ ತರಗತಿ, ಆಧುನಿಕ ಪ್ರಯೋಗಾಲಯಗಳು, ವ್ಯವಸ್ಥಿತ ಗ್ರಂಥಾಲಯ ಹಾಗೂ ಆಟದ ಮೈದಾನವನ್ನ ಹೊಂದಿದ್ದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರ ನೀಡಲಾಗುತ್ತಿದೆ. ಬಸ್ ವ್ಯವಸ್ಥೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕೂಡ ಲಭ್ಯವಿದೆ. ವಿಶೇಷವಾಗಿ ಬಾಲಕಿಯರಿಗೆ ದಾಖಲಾತಿ ಶುಲ್ಕದಲ್ಲಿ 25% ಕಡಿತಗೊಳಿಸಲಾಗಿದೆ. ವಿಜ್ಞಾನ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಬೆಂಗಳೂರು ಹಾಗೂ ಮುರುಡೇಶ್ವರದ ಪರಿಣಿತ ಅಧ್ಯಾಪಕರಿಂದ ಉಚಿತವಾಗಿ ಸಿಇಟಿ, ನೀಟ್, ಜೆಇಇ ತರಬೇತಿಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448910274 ಅಥವಾ 9886908478. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಾಣಿಕಟ್ಟ ಹಂಗಾರಕಂಡ ಗ್ರಾಮದಲ್ಲಿ ದಿನಾಂಕ 25 ಮೇ 2024 ಶನಿವಾರ ವೇದಮೂರ್ತಿ ಶ್ರೀ ವಿನಾಯಕ್ ಸೋಬಟ್ ಮತ್ತಿಹಳ್ಳಿ ಅವರ ಉಪಸ್ಥಿತಿಯಲ್ಲಿ ಹಂಗಾರಕಂಡದ ಸುಪುತ್ರ ವೀರಯೋಧ ಹುತಾತ್ಮ ಸಿಆರ್ಪಿಎಫ್ ದಿವಂಗತ ಶ್ರೀ ಸಂದೀಪ್ ನಾರಾಯಣ್ ನಾಯ್ಕ್ ಅವರ ನಾಮಫಲಕ ಸ್ಥಾಪನಾ ಪೂಜೆ ನಡೆಯಿತು. ಕಾರ್ಯಕ್ರಮವು ಶ್ರೀ ನಾಗಚೌಡೇಶ್ವರಿ ಸೇವಾ ಸಮಿತಿ ಹಂಗಾರಕಂಡ ತ್ಯಾಗಲಿ ಸಿದ್ದಾಪುರ ಉತ್ತರ ಕನ್ನಡ ಇವರ ಸಮರ್ಥ ಸಂಯೋಜನೆ ಮತ್ತು ಸಂಘಟನೆಯಲ್ಲಿ ಕಲಾಭಿಮಾನಿಗಳ ಮತ್ತು ಹಂಗಾರಕಂಡದ ಸಮಸ್ತ ಊರ ನಾಗರಿಕರ ಸಂಪೂರ್ಣ ಸಹಕಾರದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಸಂಜೆ ಸಾಂಸ್ಕೃತಿಕ ಸಮಾರಂಭ ಅಂಗವಾಗಿ ಯಕ್ಷರಂಗದ ಅಗ್ರಮಾನ್ಯ ದಿಗ್ಗಜ ಕಲಾವಿದರಿಂದ ಯಕ್ಷಗಾನ ಹಿಮ್ಮೇಳ ವೈಭವ, ವೀರಯೋಧ ದಿವಂಗತ ಸಂದೀಪ್ ನಾಯ್ಕ್ ಸವಿನೆನಪಿನ ಮೈದಾನದಲ್ಲಿ ವೇದಮೂರ್ತಿ ಶ್ರೀ ವಿನಾಯಕ ಸುಬ್ರಾಯ ಭಟ್ ಮತ್ತಿಹಳ್ಳಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಶ್ರೀ ಸ್ವರ್ಣವಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಮತ್ತು ತ್ಯಾಗಲಿ ಸೇವಾ ಸಹಕಾರಿ ಸಂಘದ ಹಿರಿಯ ನಿರ್ದೇಶಕರಾದ ಎಂಆರ್ ಹೆಗಡೆ ಬಾಳೆಜಡ್ಡಿ ಮತ್ತಿಹಳ್ಳಿ ಮತ್ತು ತ್ಯಾಗಲಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಸಚ್ಚಿದಾನಂದ ಜಿ ಹೆಗಡೆ ಬೆಳಗದ್ದೆ, ಎಜಿ ನಾಯ್ಕ್, ತ್ಯಾಗಲಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ವಸಂತ್ ಕೆ ಹೆಗಡೆ, ಸಂಘಟನೆಯ ಸಮಿತಿಯ ಪದಾಧಿಕಾರಿಗಳಾದ ಎಂಎಂ ಹೆಗಡೆ, ರಮೇಶ್ ನಾಯ್ಕ್ ಬಾಳೆಕೈ, ಗಣಪತಿ ವಿ ಹೆಗಡೆ, ನಾಗರಾಜ್ ಎಂ ಹೆಗಡೆ, ರಮೇಶ್ ಟಿ ನಾಯ್ಕ್, ಹರೀಶ್ ರಾಮ ನಾಯ್ಕ್, ನಾಗರಾಜ್ ಆರ್ ನಾಯ್ಕ್, ರವೀಂದ್ರ ಡಿ ಹೆಗಡೆ, ಸಂತೋಷ್ ನಾಯ್ಕ್, ನಾರಾಯಣ ಜಿ ನಾಯ್ಕ್, ವಾಸುದೇವ ನಾಯ್ಕ್, ಪ್ರವೀಣ್ ಜಿ ನಾಯ್ಕ್, ಪ್ರದೀಪ್ ರಾಮ ನಾಯ್ಕ್, ಶ್ರೀಮತಿ ಯಮುನಾ ನಾಗೇಶ್ ಹೆಗಡೆ, ಜಿವಿ ನಾಯ್ಕ್ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಯಕ್ಷರಂಗದ ಅಗ್ರಮಾನ್ಯ ದಿಗ್ಗಜ ಕಲಾವಿದರಾದ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ಶ್ರೀ ರಾಮಕೃಷ್ಣ ಹೆಗಡೆ ಹಿಲ್ಲೂರು, ಶ್ರೀ ಸುನಿಲ್ ಭಂಡಾರಿ, ಶ್ರೀ ಸುಜನ್ ಹಾಲಾಡಿ ಇವರಿಂದ ಅದ್ದೂರಿ ಗಾನ ವೈಭವ ಜರುಗಿತು. ಕಾರ್ಯಕ್ರಮದ ಸಂಘಟಕರು ಮೊದಲೇ ಬರೆದುಕೊಟ್ಟ 25ಕ್ಕೂ ಹೆಚ್ಚಿನ ಹಾಡನ್ನ ರಾಮ ರಾಘವರು ಅಗ್ರಮಾನ್ಯ ಭಾಗವತರು ದ್ವಂದ್ವ ಹಾಡು ಜನಮನಸೂರೆಗೊಂಡಿತ್ತು. ನಮ್ಮ ಭಾರತ ದೇಶಕ್ಕಾಗಿ ಪ್ರಾಣ ತೆತ್ತ ವೀರಯೋಧ ಹುತಾತ್ಮ ದಿವಂಗತ ಸಂದೀಪ್ ನಾಯ್ಕ್ ಅವರ ಬಗ್ಗೆ ಹಾಡಿದ ಪದ್ಯ ಸೇರಿದ ಜನರು ಕಣ್ಣೀರು ಬಂದು ಭಾವುಕರಾದರು. ಭಾರತ ನಾಡಿನ ವೀರ ಯೋಧನೆ ಹೊನ್ನುಡಿ ಬರೆದಿರಿ ಜೀವನದಿ, ಮಣ್ಣಿನ ಋಣವನ್ನು ತೀರಿಸಿ ಸ್ವರ್ಗದ ಮಂದಿರ ಸೇರಿರಿ ಸುಖವಾಗಿ, ಮಣ್ಣಿನ ಋಣವನ್ನು ತೀರಿಸಿ ಸ್ವರ್ಗದ ಮಂದಿರ ಸೇರಿರಿ ಸುಖವಾಗಿ ಸುಖವಾಗಿ ಸುಖವಾಗಿ. ಭಾರತ ನಾಡಿನ ವೀರ ಯೋಧನೆ ಹೊನ್ನುಡಿ ಬರೆದಿರಿ ಜೀವನದಿ, ಭಾರತ ನಾಡಿನ ವೀರ ಯೋಧನೆ ಹೊನ್ನುಡಿ ಬರೆದಿರಿ ಜೀವನದಿ, ಮಣ್ಣಿನ ಋಣವನ್ನು ತೀರಿಸಿ ಸ್ವರ್ಗದ ಮಂದಿರ ಸೇರಿರಿ ಸುಖವಾಗಿ, ಮಣ್ಣಿನ ಋಣವನ್ನು ತೀರಿಸಿ ಸ್ವರ್ಗದ ಮಂದಿರ ಸೇರಿರಿ ಸುಖವಾಗಿ, ಮಂದಿರ ಸೇರಿರಿ
ಸುಖವಾಗಿ ಭಾರತಾಂಬೆಯ ರಕ್ಷಣೆಗಾಗಿ ಅನ್ನ ಆಹಾರವ ಲೆಕ್ಕಿಸದೆ ಭಾರತಾಂಬೆಯ ರಕ್ಷಣೆಗಾಗಿ ಅನ್ನ ಆಹಾರವ ಲೆಕ್ಕಿಸದೆ ಬನ್ನಣೆ ಪಡುತ್ತಾ ಗಡಿಯಲ್ಲಿ ನಿಂತು ಬನ್ನಣೆ ಪಡುತ್ತಾ ಗಡಿಯಲ್ಲಿ ನಿಂದು ಮಣ್ಣಿಗಾಗಿ ಪ್ರಾಣ ನೀಡಿದಿರಿ ನಿಂದು ಮಣ್ಣಿಗಾಗಿ ಪ್ರಾಣ ನೀಡಿದಿರಿ ಭಾರತಾಂಬೆಯ ರಕ್ಷಣೆಗಾಗಿ ಅನ್ನ ಆಹಾರವ ಲೆಕ್ಕಿಸದೆ ಮನ್ನಣೆ ಪಡುತ್ತಾ ಗಡಿಯಲ್ಲಿ ನಿಂತು ಮಣ್ಣಿಗಾಗಿ ಪ್ರಾಣ ನೀಡಿದಿರಿ ಭಾರತ ನಾಡಿನ ವೀರ ಯೋಧನೆ ಹೊನ್ನುಡಿ ಬರೆದಿರಿ ಜೀವನದೇ ಮಣ್ಣಿನ ಋಣವನ್ನು ತೀರಿಸಿ ಸ್ವರ್ಗದ ಮಂದಿರ ಸೇರಿರಿ ಸುಖವಾಗಿ ಮಂದಿರ ಸೇರಿರಿ ಸುಖವಾಗಿ ಆಗಮಿಸಿದ ಯಕ್ಷರಂಗದ ಅಗ್ರಮಾನ್ಯ ಕಲಾವಿದರೆಲ್ಲರನ್ನ ಸಂಘಟಕರು ಶಾಲು ಹೊದಿಸಿ ಗೌರವಿಸಿದ್ರು. ಸ್ವಾಗತ ಮತ್ತು ನಿರೂಪಣೆಯನ್ನ ಸಮಿತಿಯ ಪದಾಧಿಕಾರಿಗಳಾದ ರಮೇಶ್ ಟಿ ನಾಯ್ಕ್ ನಡೆಸಿಕೊಟ್ಟರು. ವಂದನಾರ್ಪಣೆಯನ್ನ ಸಮಿತಿ ಪದಾಧಿಕಾರಿಗಳಾದ ಆರ್ ಟಿ ನಾಯ್ಕ್ ರವರು ನಡೆಸಿಕೊಟ್ಟರು. ಅದ್ಧೂರಿ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ 400ಕ್ಕೂ ಹೆಚ್ಚು ಕಲಾ ಪ್ರೇಕ್ಷಕರು ಸಾಕ್ಷಿಯಾದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಾಕೃತಿಕ ವೈವಿಧ್ಯ, ಸಾಂಸ್ಕೃತಿಕ, ಸಾಹಿತ್ಯಕ ಹಿರಿಮೆ ಸಾರುವಂತ ಅಪರೂಪದ ಆಲ್ಬಂ ಗೀತೆ ಕನ್ನಡದ ಕಾಶ್ಮೀರ ಸೋಮವಾರ ಬಿಡುಗಡೆಗೊಂಡಿದೆ. ಜಿಲ್ಲೆಯ ಭಾವಕವಿ ಎಂದೇ ಹೆಸರಾದ ಉಮೇಶ್ ಮುಂಡಳ್ಳಿ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಇರುವ ಗೀತೆಯನ್ನು ಸ್ವತಃ ಸುಗಮ ಸಂಗೀತ ಗಾಯಕರಾಗಿರುವ ಉಮೇಶ್ ಮುಂಡಳ್ಳಿ ಅವರೇ ಹಾಡಿರುತ್ತಾರೆ. ಸದಾ ಹೊಸತನ ಹಾಗೂ ವೈವಿಧ್ಯತೆಯನ್ನ ಹುಡುಕುವ ಕವಿ ಮುಂಡಳ್ಳಿ ಅವರು ತಮ್ಮ ಮಗಳು ನಿನಾದಳ ಹುಟ್ಟಿದ ಹಬ್ಬದಂದು ವಿನೂತನ ರೀತಿಯಲ್ಲಿ ಮಗಳ ಕೈಯಿಂದಲೇ ಈ ವಿಶೇಷ ಗೀತೆಯನ್ನ ನಾಡಿನ ಜನತೆಗೆ ಅರ್ಪಿಸಿರುವುದು ವಿಶೇಷವಾಗಿದೆ. ನಿನಾದಳ ಹುಟ್ಟಿದ ಹಬ್ಬದ ಆಚರಣೆಯಲ್ಲಿ ತಮ್ಮ ಮನೆಯಲ್ಲಿಯೇ ಅತ್ಯಂತ ಸರಳವಾಗಿ ಗೀತೆಯನ್ನ ತಮ್ಮ ನಿನಾದ ಉಮೇಶ್ ಮುಂಡಳ್ಳಿ ಯೂಟ್ಯೂಬ್ ಚಾನೆಲ್ನ ಮೂಲಕ ಬಿಡುಗಡೆಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಮೇಶ್ ಮುಂಡಳ್ಳಿ ಅವರ ಜೊತೆ ಅವರ ಪತ್ನಿ ಲೇಖಕಿ ರೇಷ್ಮಾ ಉಮೇಶ್, ಮಕ್ಕಳಾದ ನಿನಾದ, ಉತ್ತಾನ ಇದ್ದರು. ಈ ವಿಶೇಷ ಗೀತೆಗೆ ವಿನಾಯಕ್ ದೇವಾಡಿಗ ಕೊಳಲು, ಆದಿತ್ಯ ದೇವಾಡಿಗ ತಬಲಾ ಹಾಗೂ ವಿಘ್ನೇಶ್ ಗೌಡ ಹೊನ್ನಾವರ ಅವರು ಕೀಬೋರ್ಡ್ನಲ್ಲಿ ಸಹಕರಿಸುತ್ತಾರೆ. ಜಿಲ್ಲೆಯ ಬಗ್ಗೆ ಅಭಿಮಾನ, ಹೆಮ್ಮೆ ಪಡಬಹುದಾದಂತಹ ಈ ಗೀತೆಯನ್ನು ಎಲ್ಲರೂ ಕೇಳಿ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಮಾಡಿ ಎಂದು ಮುಂಡಳ್ಳಿ ಅವರು ಈ ಸಂದರ್ಭದಲ್ಲಿ ಕೇಳಿಕೊಂಡಿರುತ್ತಾರೆ. ಕನ್ನಡದ ಕಾಶ್ಮೀರ ಕಡಲೇದರ ಒಡಲಾಳ ಕನ್ನಡದ ಕಾಶ್ಮೀರ ಕಡಲೀದರ ಒಡಲಾಳ ಕನ್ನಡದ ಕಾಶ್ಮೀರ ಕಡಲೀದರ ಒಡಲಾಳ ಸಹ್ಯಾದ್ರಿ ಸೊಬಗಿನಲ್ಲಿ ಮೈದಳೆದಿದೆ ಈ ಉತ್ತರ ಕನ್ನಡ ಕನ್ನಡದ ಕಾಶ್ಮೀರ ಕಡಲೀದರ ಒಡಲಾಳ. ಹೊನ್ನಾವರ ಪ್ರತಿಷ್ಠಿತ ನ್ಯೂ ಎಜುಕೇಷನ್ ಸೊಸೈಟಿಯು ನಡೆಸುವ ನ್ಯೂ ಇಂಗ್ಲಿಷ್ ಸ್ಕೂಲ್ 95 ವರ್ಷಗಳ ಇತಿಹಾಸ ಹೊಂದಿದ್ದು 1989ನೇ ಸಾಲಿನ ಎಸ್ಎಸ್ಎಲ್ಸಿ ಬ್ಯಾಚಿನ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯಲ್ಲಿ ಜ್ಞಾನವೇ ಬೆಳಕು ಘೋಷಣೆಯ ಅಡಿಯಲ್ಲಿ ಒಂದೆಡೆ ಸೇರಿ ಅನುಭವ, ನೆನಪುಗಳನ್ನು ಹಂಚಿಕೊಂಡು ಖುಷಿಪಟ್ಟರು. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟವನ್ನ ಶಿಕ್ಷಕರ ಜೊತೆ ಸವಿದು ಆನಂದಿಸಿದ್ರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುವರ್ಣ ಶಾನ್ಬಾಗ್ ಪ್ರಾರ್ಥಿಸಿದರು. ಶ್ರೀ ನಿತೀಶ್ ಪ್ರಭು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವೇದಿಕೆಯಲ್ಲಿ ಶಿಕ್ಷಕರಾದ ಶ್ರೀಮತಿ ಗೀತಾ, ಶ್ರೀಮತಿ ಇಂದುಮತಿ, ಶ್ರೀ ವಿಜಿ ನಾಯ್ಕ್, ಶ್ರೀ ಜಿಟಿ ಹೆಬ್ಬಾರ್, ಶ್ರೀ ಎಸ್ಎಸ್ ಹೆಗಡೆ, ಶ್ರೀ ಬಿಜಿ ನಾಯ್ಕ್, ಶ್ರೀ ಲೋಕೇಶ್ವರ ಚಂದಾವರ್ಕರ್ ರವರು
ತಮ್ಮ ಪ್ರೀತಿಯ ಮಕ್ಕಳನ್ನ ಹಾರೈಸಿ ಮಾತನಾಡಿದ್ರು. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಆರತಿ ಬೆಳಗಿ ಗುರು ಕಾಣಿಕೆ ನೀಡಿ ಸತ್ಕರಿಸಿದ್ದು ವಿಶೇಷವಾಗಿತ್ತು. ಶ್ರೀಮತಿ ವೀಣಾ ಆರ್ವರೆ ಮಾತನಾಡಿದ್ರು. ಶಿಕ್ಷಕ ಮಕ್ಕಳ ಸಂಬಂಧ ಹದಗೆಡುತ್ತಿರುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ತುಂಬಾ ವಿಶೇಷವಾಗಿದೆ. ಸಮುದಾಯ ಬದುಕಿನ ಶಿಬಿರ ಬದುಕುವ ಶಿಕ್ಷಣ ನೀಡಲಿದೆ ಎಂದು ಭಟ್ಕಳ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿ ಮ್ಯಾನೇಜರ್ ರಾಜೇಶ್ ನಾಯಕ್ ಹೇಳಿದರು. ಅವರು ಭಟ್ಕಳ ತಾಲೂಕಿನ ಹದ್ಲೂರಿನ ಶ್ರೀ ದುರ್ಗಾ ಪರಮೇಶ್ವರಿ ಗಿರಿಜನ ಯುವಕ ಸಂಘದ ರಂಗಮಂದಿರದಲ್ಲಿ ಶ್ರೀ ಜ್ಞಾನೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯ ಭಟ್ಕಳ ಇವರು ಆಯೋಜಿಸಿದ್ದ 3 ದಿನಗಳ ಸಮುದಾಯ ಬದುಕಿನ ಶಿಬಿರದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡುತ್ತಾ, ಶಿಬಿರವು ತಾಳ್ಮೆ, ಸಹನೆ, ಹೊಂದಾಣಿಕೆ, ನಾಯಕತ್ವ ಗುಣಗಳನ್ನು ಕಲಿಸುವುದರ ಜೊತೆಗೆ ಪರಿಸರದೊಂದಿಗೆ ಬದುಕಲು ಕಲಿಸಲಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಊರಿನ ಹಿರಿಯರಾದ ಕೃಷ್ಣ ಮಾಸ್ತಿಗೊಂಡ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಭಟ್ಕಳದ ರಾಜ್ಯ ಪರಿಷತ್ ಸದಸ್ಯರಾದ ಪ್ರಕಾಶ್ ಶಿರಾಲಿ, ಹದ್ಲೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಾಜೇಶ್ ನಾಯ್ಕ್, ಕೋಣಾರ ಗ್ರಾಮ ಪಂಚಾಯತದ ಸದಸ್ಯರಾದ ನಾಗರತ್ನ ನಾಯ್ಕ್, ಶ್ರೀ ದುರ್ಗಾ ಪರಮೇಶ್ವರಿ ಗಿರಿಜನ ಯುವಕ ಸಂಘದ ಅಧ್ಯಕ್ಷರಾದ ಗಣೇಶ್ ಗೊಂಡ, ಊರಿನ ಪ್ರಮುಖರಾದ ಸುಕ್ರುಗೊಂಡ, ಸಣ್ಣುಗೊಂಡ ಉಪಸ್ಥಿತರಿದ್ದರು. ಪ್ರಾಂಶುಪಾಲ ಡಾ ವೀರೇಂದ್ರ ವಿ ಶಾನ್ಬಾಗ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಶಿಕ್ಷಣಾರ್ಥಿಗಳಾದ ಹೇಮಂತ್ ದೇವಾಡಿಗ ಸ್ವಾಗತಿಸಿದರು. ಅನುಶ್ರೀ ಮತ್ತು ದಿವ್ಯಾ ನಿರೂಪಿಸಿದರು. ನಿರ್ಮಲಾ ಮೊಗೇರಾ ವಂದಿಸಿದರು ಹಾಗೂ ಪ್ರಿಯಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ನಂತರ ನಡೆದ 3 ದಿನಗಳ ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರಾದ ದಾಮೋದರ್ ಗೊಂಡ ಇವರಿಂದ ಜನಪದ ಕಲೆಯ ಶ್ರೀಮಂತಿಕೆಯ ಪರಿಚಯ ಮತ್ತು ಪ್ರಾತ್ಯಕ್ಷಿಕೆ ಎನ್ನುವ ವಿಷಯದ ಮೇಲೆ ಶ್ರೀ ಕೃಷ್ಣ ಮಾಸ್ತಿಗೊಂಡ ಇವರಿಂದ ಗೊಂಡ ಜನಾಂಗದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಪರಿಚಯ ಎನ್ನುವ ವಿಷಯದ ಮೇಲೆ ಉಪನ್ಯಾಸಗಳು ನಡೆದವು. ಯಕ್ಷಗಾನ ಕಲಾವಿದ ಪ್ರಸಾದ್ ಭಟ್ಕಳ ಇವರ ಪರಿಕಲ್ಪನೆಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಂದ ತಾಳಮದ್ದಲೆಯ ಯುಗ್ಮ ಸಂವಾದ ನಡೆಯಿತು. ಪ್ರಶಿಕ್ಷಣಾರ್ಥಿಗಳಿಂದ ಮನೋರಂಜನೆಯ ಕಾರ್ಯಕ್ರಮ, ಹದ್ಲೂರಿನ ಶ್ರೀ ದುರ್ಗಾ ಪರಮೇಶ್ವರಿ ಗಿರಿಜನ ಯುವಕ ಸಂಘದ ಸದಸ್ಯರಿಂದ ಜನಪದ ಕಲಾ ವೈಭವ ಮತ್ತು ರಾಮಚಂದ್ರ ನಾಯ್ಕ ಇವರ ತಂಡದಿಂದ ಭಜನಾ ಕುಣಿತ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಪ್ರಾಂಶುಪಾಲ ಡಾ ವೀರೇಂದ್ರ ವಿ ಶಾನ್ಬಾಗ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಭಟ್ಕಳದ ರಾಜ್ಯ ಪರಿಷತ್ ಸದಸ್ಯರಾದ ಪ್ರಕಾಶ್ ಶಿರಾಲಿ ಅವರನ್ನ ಊರಿನ ನಾಗರಿಕರು ಸನ್ಮಾನಿಸಿದ್ರು. ಪುರಾತನ ದೇವಾಲಯಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಪುರಾತನ ದೇವಾಲಯಗಳನ್ನು ಪುನರುಜ್ಜೀವನ ಮಾಡುವ ಕೆಲಸವನ್ನು ರಾಜ್ಯಾದ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡುತ್ತಿದೆ ಎಂದು ಟ್ರಸ್ಟ್ ನಿರ್ದೇಶಕ ನೇಮಿರಾಜ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಮಂಚಿಬೀಡು ಗ್ರಾಮದಲ್ಲಿ ಶಿಥಿಲವಾಗಿರುವ 1000 ವರ್ಷಗಳ ಪುರಾತನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುರಾತನ ದೇವಾಲಯಗಳಲ್ಲಿ ಅಪಾರವಾದ ಶಕ್ತಿ ಇದೆಯಲ್ಲದೆ ಶ್ರೀ ಸಾಮಾನ್ಯರಲ್ಲಿ ಹೆಚ್ಚಿನ ಭಕ್ತಿ ಇದೆ. ನಮ್ಮ ನೆಲದ ಇತಿಹಾಸ ಮತ್ತು ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ. ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೊಯ್ಸಳ ದೇವಾಲಯಗಳು ಅಪಾರವಾಗಿದೆ. ಮಂಚಿಬೀಡು ಗ್ರಾಮದ ಶಿಥಿಲವಾಗಿ ಪಾಳು ಬಿದ್ದಿರುವ ಈಶ್ವರ ದೇವಾಲಯವನ್ನ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ 35 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲಾಗುತ್ತಿದ್ದು, 1 ವರ್ಷದ ಅವಧಿಯಲ್ಲಿ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯವು ಸಂಪೂರ್ಣಗೊಳ್ಳಲಿದ್ದು, ಮುಂದಿನ ವಾರದಿಂದ ಆರಂಭವಾಗುವ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡುವ ಮೂಲಕ 1000 ವರ್ಷಗಳ ಇತಿಹಾಸವಿರುವ ಈಶ್ವರ ದೇವಾಲಯದ ನಿರ್ಮಾಣ ಕೆಲಸಕ್ಕೆ ಕೈಜೋಡಿಸಬೇಕು ಎಂದು ನೇಮಿರಾಜು ಮನವಿ ಮಾಡಿದ್ರು. ಏನೋ ಹೋಗಿದೆ, ಅನಿವಾರ್ಯ ಪರಿಸ್ಥಿತಿ, ಅದು ಕಾಲ ಆಯ್ತು, ತಸ್ಮೈ ನಮ್ಮ ಕಾಲ ಬರಬೇಕು, ಈಗ ಆಗ್ಬೇಕಂತಿತ್ತು. ಈಗ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಮತ್ತು ಕರ್ನಾಟಕ ಸರ್ಕಾರ ಪ್ರಾಚ್ಯವಸ್ತು ಸಹಭಾಗಿತ್ವ ಹಾಗೂ ನಿಮ್ಮ ಸ್ಥಳೀಯ ಸಹಕಾರದೊಂದಿಗೆ ನಾವು ಜೀರ್ಣೋದ್ಧಾರ ಮಾಡ್ತೀವಿ. ಜೀರ್ಣೋದ್ಧಾರ ಮಾಡಿದ ಮೇಲೆ ನೀವು ಅದನ್ನು ಬಹಳ ಪ್ರೀತಿಯಿಂದ ಪೂಜೆ ಪುನಸ್ಕಾರಗಳು, ಡೈಲಿಯಲ್ಲಿ ವಾರಕ್ಕೊಮ್ಮೆ ಭಜನೆ, ಇವ್ರು ನಾರಾಯಣಗೌಡರು ಹೇಳ್ದಂಗೆ ಅವರು ಈಗ ದಾರಿ ತೋರಿಸಿದ್ದಾರೆ, ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮ ಊರಿನವ್ರದೆಲ್ಲ ಜವಾಬ್ದಾರಿ. ಹಾಗೆ ನಾವು ಜೀರ್ಣೋದ್ಧಾರ ಸಂದರ್ಭದಲ್ಲಿ ತಮಗೆಲ್ಲ ಹಾಗೆಲ್ಲ ಹೇಳಿದ್ದೀವಿ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಪುರಾತನ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತೇವೆ ಬಿಟ್ಟು ನವೀಕರಣ ಅಲ್ಲ. ನಮ್ಮ ಸಂಸ್ಥೆ ನಿಯಮನೇ ಹೇಳ್ತಾ ನೋಡಿ, ಐತಿಹಾಸಿಕ ಹಿನ್ನೆಲೆಯುಳ್ಳ ಶಿಲ್ಪಕಲಾ ಸೌಂದರ್ಯ ಶಿಥಿಲಗೊಂಡಿರುವ ಶಿಲಾ ದೇಗುಲಗಳ ಸಂರಕ್ಷಣೆ. ಇದರಲ್ಲಿ ಐತಿಹಾಸಿಕ ಹಿನ್ನೆಲೆ ಇದೆ, ಹೇಳಿದ್ರು 900 ವರ್ಷ ಅಂದ್ರು. ಶಿಲ್ಪಕಲಾ ಸೌಂದರ್ಯ ಇದೆ, ಕಲ್ಲಲ್ಲಿ ಪ್ರತಿಯೊಂದು ಕಲ್ಲಲ್ಲಿ ಕೆತ್ತನೆ ಇದೆ, ಶಿಥಿಲವಾಗಿದೆ, ಹಾಳಾಗಿದೆ. ಇದನ್ನ ಜೀರ್ಣೋದ್ಧಾರ ಮಾಡ್ತೀವಿ ಬಿಟ್ಟು ನವೀಕರಣ ಹೊಸದು ಮಾಡುವುದಿಲ್ಲ. ಅಂದ್ರೆ ಐತಿಹಾಸಿಕ ಹಿನ್ನೆಲೆ ಅದೇನಿದೆ, ಆ ಭದ್ರತೆ ಬುನಾದಿ ಪ್ರತಿಯೊಂದು ತಳಪಾಯದಿಂದ ತೆಗೆದು ಅದು ಏನು ಹಿಂದೆ ಮಾಡಿದ್ದಾರೆ ಅದೇ ಆಯ್ಕೆ ಅದೇ ಅಳತೆಗೆ ಮಾಡ್ತೀವಿ. ಸಂಪೂರ್ಣವಾಗಿ ಬಿಚ್ಚಿ ಎಲ್ಲ ಕ್ಲೀನಾಗಿ ಮಾಡ್ತೀವಿ. ಊರಿನವರ ಸಹಕಾರ ಬಹಳ ಮುಖ್ಯ. ಈಗ ಏನಂದ್ರೆ ಇಷ್ಟ ತನಕ ಮುಂದುವರಿಕೆ ನಾವು ನಾರಾಯಣಗೌಡರಿಗೆ ಫೋನ್ ಮಾಡ್ತಾ ಇರ್ತಿದ್ವಿ. ಇನ್ನು ಅದಕ್ಕೆ ಯಾರು ಅವಕಾಶ ಮಾಡಿಕೊಡ್ದಿದ್ದಂಗೆ ತಾವು ಊರಿನವರೆಲ್ಲರೂ ಜವಾಬ್ದಾರಿ ತಗೊಂಡು ದೇವಸ್ಥಾನ ಆಗೋ ನಾವು ನೀವೆಲ್ಲ ಒಂದೇ ಸಂಸ್ಥೆಯವರು, ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ತರದ ಇಲ್ಲೊಂದು ಈಶ್ವರ ಮಾಡ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ಈ ಕೆಲಸನ ಸಂಪೂರ್ಣ ಸ್ವಚ್ಛತೆಯಿಂದ
ಬಹಳ ಆತ್ಮೀಯತೆಯನ್ನು ಎಲ್ಲರೂ ಪ್ರೀತಿಯಿಂದ ಮಾಡಿ ಬಹು ಬೇಗನೆ ಮಾಡಿ ಮುಗಿಸುವಂತ ಶಕ್ತಿ ನಮಗೆ ನಿಮ್ಗೆಲ್ಲರಿಗೂ ಕೊಡ್ಲಿ ಅಂತ ಕೇಳ್ಕೊಂತ ನನಗೆ ಮಾತಾಡಲಿಕ್ಕೆ ಅನುವು ಮಾಡಿ. ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಗ್ರಾಮದ ಮುಖಂಡ ದೊಡ್ಡತಮ್ಮಯ್ಯ ಮಾತನಾಡಿ 1000 ವರ್ಷಗಳ ಇತಿಹಾಸವಿರುವ ಗ್ರಾಮದ ಈಶ್ವರ ದೇವಾಲಯವು ಪುನರ್ ನಿರ್ಮಾಣವಾಗುತ್ತಿರುವುದು ಸಂತೋಷ ತಂದಿದೆ. ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಸಂಪೂರ್ಣಗೊಂಡು ಲೋಕಾರ್ಪಣೆ ಆಗುವವರೆಗೂ ಟ್ರಸ್ಟ್ ಜೊತೆಗಿದ್ದು ಸಂಪೂರ್ಣ ಸಹಕಾರ ನೀಡುವುದಾಗಿ ಪ್ರಕಟಿಸಿದರು. ಸಂಪೂರ್ಣ ಶಿಥಿಲವಾಗಿದ್ದು ಪಾಳು ಬಿದ್ದಿರುವ ಗ್ರಾಮದ ಈಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಯು ಆರಂಭವಾಗಲು ಕಾರಣರಾಗಿದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಪೂಜ್ಯ ಕಾವಂದರ ಗಮನ ಸೆಳೆದು ಪುರಾತನ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿರುವ ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ನಾರಾಯಣಗೌಡ ಅವರನ್ನ ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ದೇವಾಲಯ ಪುನರ್ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿ ಬಸವಲಿಂಗಪ್ಪ, ಧರ್ಮೋತ್ಥಾನ ಟ್ರಸ್ಟ್ನ ಜಯಕೀರ್ತಿ, ಆಕಾಶ್, ಎಂಎಸ್ ಹರೀಶ್, ಕೆಂಡಗಣ್ಣ ಸ್ವಾಮಿ, ಪ್ರವೀಣ್, ನಾಗರಾಜು ಭಾಗವಹಿಸಿದ್ರು. ಭಾವನಾ ಟಿವಿಗಾಗಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.